ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮಕ್ಕಳು ತಿಂತಕ್ಕಂಥ ಫುಡ್ಡು ಸರ್ಲ್ಯಾಕು ಆಚೆಯಿಂದ ತಂದುಬಿಟ್ಟು ತಿನ್ನಿಸ್ತಾ ಇರ್ತೀರಲ್ಲ, ಮನೇಲಿ ಸುಲಭವಾಗಿ ಮಾಡ್ಕೊಳ್ಳಿ. ಹಾಗೆಯೇ ಹೈಜಿನಿಕ್ಕಾಗೂ ಸಹ ಇರುತ್ತೆ. ತುಂಬ ಹೆಲ್ದಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಆಚೆ ತಂದಿರೋ ಥರನೇ ಅದರಿಂದ ಬೆಟರ್ ಇರುತ್ತೆ ಇದು. ಹಾಗೆ ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ. ಮೊದಲೇದಾಗಿ 1 ಕಪ್ ಅಷ್ಟು ಇಲ್ಲಿ ರೈಸ್ ತೊಗೊಂಡಿದ್ದೀನಿ. ಮಾಮೂಲಿ ಊಟಕ್ಕೆ ಬಳಸ್ತಕ್ಕಂಥ ಸೋನಾ ಮಸೂರಿ ರೈಸು. ಇದನ್ನೀಗ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದಷ್ಟು ಇದು ಬಂದು 6 ಮಂತ್ಸ್ ಪ್ಲಸ್ ಇದ್ದಾರಂದರೆ ಆ ಮಕ್ಕಳಿಗೆ ಇದನ್ನು ಮಾಡಿ ತಿನ್ನಿಸ್ಬಿಡಿ. ತುಂಬ ಚೆನ್ನಾಗಾಗತ್ತೆ. ನೀವೇ ಮಾಡಿರೋ ಖುಷಿನೂ ನಿಮಗೆ ಇರುತ್ತೆ. ಸೇಮ್ ಮೆಸರ್ಮೆಂಟ್ನ ಫಾಲೋ ನೋಡಿ. 4 ಬಾದಾಮಿ, ಒಂದು ಅರ್ಧ ವಾಲ್ನಟ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಮೈಸೂರು ಬೇಳೆ, ಹಾಗೆ 1 ಸ್ಪೂನಷ್ಟು ಹೆಸರು ಬೇಳೆ, ಇಷ್ಟನ್ನು ಹಾಕ್ಕೊಂಡು ನೀರು ಹಾಕಿ ಸುಮಾರು ಒಂದು 3ರಿಂದ 4 ಸಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಮೇಲ್ಗಡೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಬಿಟ್ಟು ಒಂದು 3-4 ಗಂಟೆ ಬಿಟ್ಟರೆ ಇದು ನೀಟಾಗಿ ಒಣಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗಿರುತ್ತೆ. ನೋಡಿ, ಈ ರೀತಿ ನೀರಿನ ಅಂಶ ಎಲ್ಲ ಹೋಗಿ ಇದು ಡ್ರೈ ಆಗಬೇಕು. ಹಾಗೆ ಇದು ನನ್ನ ಫ್ರೆಂಡು ಪಾಪಕ್ಕೋಸ್ಕರ ಮಾಡಿದ್ದೆ. ಅವರು ಫಸ್ಟ್ ಟೈಮು ತಿನ್ನಿಸ್ತಾ ಇರೋದು. ನೀವೇ ತಿನ್ನಿಸಿ ಅಂತಲೂ ಹೇಳಿದರು, ಅದಕ್ಕಾಗಿ ನಾನೇ ಮಾಡ್ತಾಯಿದ್ದೀನಿ. ಪಾಪಕ್ಕೆ ಕರ್ಕೊಂಬಂದಿದ್ರು. ಫಸ್ಟ್ ನಿಮ್ಮ ಕೈಯಿಂದ ತಿನ್ನಿಸಿ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇದನ್ನು ನನ್ನ ಕೈಯಿಂದನೇ ಮಾಡಿ ಸರಿನೂ ಮಾಡಿಬಿಟ್ಟು ಅದಕ್ಕೆ ತಿನ್ನಿಸಿದ್ದೆ. ಹೇಗೋ ಮಾಡ್ತಾಯಿದ್ದೀನಲ್ಲ, ನಿಮ್ಮಲ್ಲಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ರೆಸಿಪಿನೂ ಸಹ ಶೂಟ್ ಮಾಡ್ಕೊಂಡಿದ್ದೆ. ಈಗ ನೋಡಿ, ಇದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದನ್ನು ಸಣ್ಣ ಉರಿ ಇಟ್ಕೊಂಡು ಸುಮಾರು ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅಕ್ಕಿ ಯಾವುದು ಕಪ್ಪಾಗಬಾರ್ದು, ಹಾಗೆಯೇ ಚೆನ್ನಾಗಿ ಉರಿಬೇಕು. ಬಣ್ಣ ಸ್ವಲ್ಪ ಬದಲಾಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫಸ್ಟು ನೋಡಿ, ಪಾತ್ರೆಗೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಹಾಕ್ಕೊಂಬಿಡೋಣ. ಹಾಗೆಯೇ ಈ ಡ್ರೈ ಫ್ರೂಟ್ಸ್ ಏನಿದೆ ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳೋಣ. ಆವಾಗ ಸ್ವಲ್ಪ ಬೇಗ ಬೇಯುತ್ತೆ. ಅಕ್ಕಿ ಎಲ್ಲ ಕಾಳು ಹಾಕಿರೋದ್ರಿಂದ ಇದು ದಪ್ಪ ದಪ್ಪ ಹಾಕಿದ್ರೆ ಅಷ್ಟು ಚೆನ್ನಾಗಿ ಫ್ರೈ ಆಗೋಲ್ಲ. ಹಾಗಾಗಿ ಇದನ್ನು ಸಣ್ಣದಾಗಿ ಫಸ್ಟು ವಾಲ್ನಟ್ ಏನಿದೆ ಅದನ್ನು ತೊಗೊಂಡು ಕೈಯಿಂದನೇ ಹಾಗೆ ನಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಬಾದಾಮಿನ ಚಾಕುಯಿಂದ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇದು ಬಾಣಲಿಗೆ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಹದವಾಗಿ ಸ್ವಲ್ಪ ಪೇಷನ್ಸಿಂದ ಹುರಿಬೇಕಾಗತ್ತೆ. ಕಾಳು ಯಾವುದು ಕಪ್ಪಾಗಬಾರ್ದು, ಅದು ನೆನ್ಪಿಟ್ಕೊಂಡು ಹದವಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದನ್ನು ನಾವು ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕಾಗಿರುತ್ತೆ. ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಸೋ ಕಾಲ್ಡ್ ಬ್ರ್ಯಾಂಡ್ಸ್ ಏನಿದೆ ಅದನ್ನು ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಮಕ್ಳಿಗೆ ತಿನ್ನಿಸೋದ್ರಿಂದ ಸ್ವಲ್ಪ ಗಮನ ಹರಿಸಿ ನೀವೇ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ. ನೋಡಿ, ಇದು 2 ಬೆರಳಲ್ಲಿ ಎಷ್ಟು ಅಜ್ವೈನ್ ಬರುತ್ತೆ ಅಷ್ಟು ಮಾತ್ರ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 8ರಿಂದ 10 ಕಾಳು ಅನ್ಬೋದು. ಓಮ್ ಕಾಳು ಇದನ್ನು ಸಹ ಸೇರಿಸ್ಕೊಂಡು ಇನ್ನೇನು 2 ನಿಮಿಷದಲ್ಲಿ ಇದನ್ನು ತೆಗಿತೀವಿ ಅನ್ನುವಾಗ ಓಮ್ ಕಾಳನ್ನು ಸೇರಿಸ್ಕೋಬೇಕಾಗತ್ತೆ. ಇದರಿಂದ ಮಕ್ಕಳಿಗೆ ಗ್ಯಾಸ್ ಆಗೋದಿಲ್ಲ. ಹಾಗಾಗಿ ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಬರೋಣ. ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಬಿಡಿ. ಈ ರೀತಿ ವಾರಕ್ಕೊಮ್ಮೆ ಅಥವಾ 15 ಡೇಸಿಗೊಮ್ಮೆ ಆಗೋ ಥರ ಫ್ರೆಶ್ಶಾಗಿ ಮಾಡಿ. ಆವಾಗಲೇ ಮಕ್ಳಿಗೆ ತಿನ್ಸೋಕ್ಕೂ ಈಸಿಯಾಗಿರುತ್ತೆ, ಫ್ರೆಶ್ಶಾಗೂ ಇರುತ್ತೆ. ನೋಡಿ, ಈ ರೀತಿ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಈಗ 1 ಕಪ್ಪಷ್ಟು ಇಲ್ಲಿ 1 ಸ್ಪೂನಷ್ಟು ನಾನಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸುಮಾರು 200 ml ಅಷ್ಟು ನೀರು ತೊಗೊಂಡಿದ್ದೆ. ಅದರಲ್ಲಿ ಬಾಣಲಿಗೆ ಸ್ವಲ್ಪ ಹಾಕಿಬಿಟ್ಟು ಕಲಸೋದಕ್ಕಂತ ಸ್ವಲ್ಪ ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಉಳಿದಿರ್ತಕ್ಕಂಥ ನೀರನ್ನ ಬಾಣಲಿಗೆ ಹಾಕಿ ಅದು ಕಾಯ್ಲಿಕ್ಕೆ ಬಿಟ್ಟಿದ್ದೀನಿ. ಈ ರೀತಿ ಮಾಡೋದ್ರಿಂದ ಗಂಟಾಗೋದಿಲ್ಲ. ಈಗ ಇದನ್ನು ಸುಮಾರು 10 ನಿಮಿಷ ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದಾದ ನಂತರ ಕೊನೆಯದಾಗಿ 1 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸರ್ಲಾಕು ರೆಡಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.